ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಜೀವನದ ಕಟು ಸತ್ಯ. ಹಾಗಾದರೆ ಜೀವನದ ಕಟು ಸತ್ಯವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಕೆಲವೊಂದು ಸನ್ನಿವೇಶಗಳನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಒಬ್ಬ ವ್ಯಕ್ತಿಯನ್ನು ನೀವು ಈ ಒಂದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಅಂದರೆ ICUಗೆ ನೋಡಿರಿ, ಲಾಸ್ಟ್ ಸ್ಟೇಜ್ ICU ಅಂದ ತಕ್ಷಣ ಎಲ್ರಿಗೂ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂತಂದರೆ ಆ ಅನುಭವವನ್ನು ನಾನು ಸಹಿತ ಅನುಭವಿಸಿ ಬಂದಿದ್ದೇನೆ. ಯಾಕಂತಂದ್ರೆ ನನಗೂ ಸಹಿತ ಇಂದಿಗೂ ಸಹಿತ ಅಂದ ICUವನ್ನು ನೋಡಿದ ತಕ್ಷಣ ಏನಾಗ್ತೈತಿ ಅಂತಂದ್ರೆ ಜೀವ ಎದೆಗೆ ಬಂದಂಗೆ ಆಗ್ತೈತಿ. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಸ್ಥಳ ICU ಅಂತ ಕರಿತೀವಿ. ಯಾಕಂತಂದ್ರೆ ತುರ್ತು ಚಿಕಿತ್ಸಾ ಘಟಕ, ಎಮರ್ಜೆನ್ಸಿ ಅಂತ ಕರಿತೀವಿ. ಸೊ ಆ ಎಮರ್ಜೆನ್ಸಿ ಒಳಗಡೆ ಹೋದರೆ ವ್ಯಕ್ತಿ ವಾಪಸ್ ಬರೋದು ಡೌಟು, ಬರ್ತಾರೋ ಇಲ್ಲೋ, ದೇವ್ರದೇ ಬಂದರೆ ಒಳ್ಳೆಯದು, ಬರಲಿಲ್ಲ ಅಂತಂದ್ರೆ ನಮ್ಮ ಒಂದು ಬ್ಯಾಡ್ ಲಕ್ ಅನ್ಕೋತೀವಿ. ಯಾಕಂತ ಹೇಳಿದ್ರೆ ಅಂಥ ಒಂದು ಕಟ್ಟ ಕಡೆಯ ಒಂದು ಏನಪ್ಪ ಅಂತಂದ್ರೆ ಪರಿಸ್ಥಿತಿಯನ್ನು ಸುಧಾರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಜಾಗ ಅಂಥೇಳಿ ನನಗೆ ಅನುಭವ. ಸೊ ಅದಕ್ಕಾಗಿ ಆ ಒಂದು ICUಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ನೋಡಿದಾಗ ಗೊತ್ತಾಗ್ತೈತಿ ಆ ಜೀವನದ ಜೊತೆಗೆ ಯಾವ ರೀತಿ ಹೋರಾಟ ಮಾಡಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅಂತಕ್ಕಂಥದ್ದು. ನೋಡ್ರಿ, ಆವಾಗ ಅನುಭವ ಆಗ್ತೈತೆ ನಮಗೆ. ವ್ಯಕ್ತಿ ಎಷ್ಟೆಲ್ಲ ಪರಿಹಾರವನ್ನು ಹೊಂದಿರ್ತಾನೆ, ಎಷ್ಟೆಲ್ಲ ಆಸ್ತಿಯನ್ನು ಮಾಡಿರ್ತಾನೆ, ಎಷ್ಟೆಲ್ಲ ಧನಬಲವನ್ನು ಹೊಂದಿರ್ತಾನೆ. ಆದರೆ ಆ ಒಂದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವನು ಪಡ್ತಿರ್ತಕ್ಕಂಥ ವೇದನೆ, ಯಾತನೆಯನ್ನು ನೋಡಿದಾಗ ಏನಾಗ್ತೈತಿ, ಅಪ್ಪ ಜೀವನ ಎಷ್ಟು ಭಯಾನಕ ಅಲ್ಲ, ಎಷ್ಟು ಘೋರ ಅಲ್ಲ. ಸುಳ್ಳು ಏನು ಮಾಡ್ತೀವಿ ನಾವು, ಎಷ್ಟೆಲ್ಲ ಇದು ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ಎಷ್ಟೆಲ್ಲ ಚಿಂತನೆಗಳನ್ನು ಮಾಡ್ತೀವಿ, ಅನಾವಶ್ಯಕವಾಗಿ ವಿಚಾರಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತೈತಿ. ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ರೆ, ಜೀವನದ ಕಟು ಸತ್ಯ ಮತ್ತೊಂದು ಒಂದು ಸನ್ನಿವೇಶದಲ್ಲಿ ಗೊತ್ತಾಗ್ತೈತಿ. ಎಲ್ಲಿ ಅಂತ ಹೇಳಿದ್ರೆ, ನೀವು ನೋಡ್ರಿ, ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲಿಗೂ ಹೋಗ್ತಾ ಇರ್ತೀರಿ, ಯಾರ ಜೊತೆಗೆ ಹೋಗಬೇಕಾದ್ರೆ ಅಚಾನಕ್ಕಾಗಿ ಏನಾಗ್ತೈತಿ, ಒಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ಕರ್ಕೊಂಡು ಯಾರೇ ಆಗಿರಲಿ ಕರ್ಕೊಂಡು ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಆಸ್ಪತ್ರೆಗೆ ದಾಖಲೆ ಮಾಡಿದಾಗ ಆ ಒಂದು ವೈದ್ಯರು ನಮ್ಮನ್ನು ತಪಾಸಣೆ ಮಾಡಿ ಅಂದರೆ ಚೆಕ್ ಮಾಡಿ ಹೇಳ್ತಾರೆ ಅವರು, ನೋಡಿರಿ ಇನ್ನೊಂದು 5 ಮಿನಿಟ್ಸಲ್ಲಿ ನೀವು ಕರ್ಕೊಂಡು ಬಂದಿದ್ದರೆ ಆ ಒಂದು ಪಾಪ ಪೇಷಂಟನ್ನು ಉಳಿಸ್ಬೋದಾಗಿತ್ತು ಅಂದಾಗ ಮಾತನ್ನು ನೀವು ಕೇಳಿದಾಗ ಏನಾಗ್ತೈತಿ ಅಂತಂದರೆ ಅಲ್ಲಿ ಸಹಿತ ಏನಾಕೈತಿ, ನಿಮ್ಗೆ ಜೀವನದ ಕಟು ಸತ್ಯ ಗೊತ್ತಾಗ್ತೈತಿ. ಅಂದರೆ ಜೀವನ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಯಾರಿಗೂ. ನಾವೆಲ್ಲರೂ ಇಲ್ಲೇ ಇರ್ತೇವೆ. ನಾವು ಏನೇ ಮಾಡಿದರೂ ಸಹಿತ, ನಾನು ಎಷ್ಟೇ ಕೆಟ್ಟ ಕೆಲಸನ ಮಾಡಿರಲಿ, ಒಳ್ಳೆ ಕೆಲಸಗಳನ್ನು ಮಾಡಿರಲಿ, ನಾನು ಶಾಶ್ವತವಾಗಿ ಭೂಮಿ ಮೇಲೆ ನಿಲ್ತೇನೆ ಅಂತಕ್ಕಂಥ ಮನೋಭಾವ ಯಾರಿಗಿರ್ತೈತಲ್ಲ ಅವರು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಆ ಒಂದು ವೈದ್ಯರ ಮಾತನ್ನು ಕೇಳಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಜೀವನದ ಕಟು ಸತ್ಯ 100% ಗೊತ್ತಾಗ್ಬಿಡ್ತೈತಿ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಆ ಒಂದು ಬಂದಿರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಏನು ಮಾಡ್ತೀವಿ, ನಾವು ನೋಡ್ಕೊಳ್ಳೇಬೇಕಾಗ್ತೈತಿ. ನೋಡ್ರಿ, ಇನ್ನೊಂದು ಟೈಮಲ್ಲಿ ಏನು ಅಂತ ಹೇಳಿದ್ರೆ ಜೀವನದ ಕಟು ಸತ್ಯ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಬ್ಬ ತಾಯಿ ಏನು ಮಾಡ್ತಾಳೆ, ತನ್ನ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭ, ಒಬ್ಬ ಹೆಂಡತಿ ತನ್ನ ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭ. ಸೊ ಆ ಒಂದು ಸಮಯ ಐತಲ್ಲ, ಅದು ಘನಘೋರವಾಗಿರ್ತಕ್ಕಂಥ ಸಮಯ. ಆ ಸಮಯದಲ್ಲಿ ನೋಡಿರಿ, ಆ ತಾಯಿ ಆಗಿರ್ಬೋದು, ಆ ಒಂದು ಹೆಂಡತಿ ಆಗಿರ್ಬೋದು, ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ಮಗು ಆಗಿರ್ಬೋದು, ಇವರೆಲ್ಲರ ಪರಿಸ್ಥಿತಿನ ಒಮ್ಮೆ ನೀವು ಅವಲೋಕನ ಮಾಡಿರಿ. ಅವಾಗ ಏನಾಗ್ತೈತೆ ಅಂತ ಹೇಳಿದ್ರೆ ಜೀವನ ಅಂತಕ್ಕಂಥದ್ದು ಎಷ್ಟು ಅಶಾಶ್ವತ ಅಲ್ಲ. ಹಾಗಾದರೆ ನಾವು ಯಾವ ರೀತಿ, ಯಾವ ಟೈಮಲ್ಲಿ ನಮ್ಮ ಜೀವನವನ್ನು ತ್ಯಾಗ ಮಾಡ್ತೇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಆ ಒಂದು ಜೀವನವನ್ನು ನಾವು ಯಾವ ರೀತಿ ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನೋಡು, ಇನ್ನೊಂದು 10 ನಿಮಿಷದಲ್ಲಿ ನಾನು ನನ್ನ ಒಂದು ಜೀವನವನ್ನು ತ್ಯಾಗ ಮಾಡ್ತೇನೆ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಏನು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡ್ಕೊತ ಹೋಗಬೇಕು. ನಿಮ್ಮಿಂದ ಎಷ್ಟು ಸಾಧ್ಯ ಅಲ್ಲ ಒಳ್ಳೆ ಕೆಲಸಗಳು. ಏನು ಒಳ್ಳೆ ಕೆಲಸಗಳು? ಯಾರ ಜೊತೆಗೂ ದ್ವೇಷವನ್ನು ಬೆಳೆಸ್ಕೋಬೇಡ್ರಿ, ಯಾರ ಜೊತೆಗೂ ವೈಮನಸ್ಸನ್ನು ಮಾಡ್ಕೋಬೇಡ್ರಿ. ಯಾವಾಗಲೂ ಮನಸ್ಸನ್ನು ಶಾಂತವಾಗಿಟ್ಕೊಳ್ರಿ, ಪ್ರಶಾಂತವಾಗಿಟ್ಕೊಳ್ರಿ. ಯಾವುದೇ ಚಿಂತೆ ಬೇಡ. ಅನಾವಶ್ಯಕವಾಗಿ ಏನು ಕೆಲಸಗಳನ್ನು ತಲೆ ಮೇಲೆ ಹೊತ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಹಾಗಾದ್ರೆ ನಿಮ್ಮ ಕೆಲಸ, ನಿಮ್ಮನ್ನು ನೀವು ಫಸ್ಟ್ ಏನು ಮಾಡಿರಿ, ಗೌರವಿಸ್ರಿ, ನಿಮ್ಮನ್ನು ನೀವು ಚೆನ್ನಾಗಿ ರೂಪಿಸ್ಕೊಳ್ರಿ, ನಿಮ್ಮ ಒಂದು ಏಳಿಗೆಯನ್ನು ನೀವು ಕಂಡುಕೊಳ್ರಿ. ಅಂದಾಗ ಮಾತ್ರ ನೀವೇನು ಮಾಡ್ತೀರಿ, ಜೀವನದ ಕಟು ಸತ್ಯವನ್ನು ತಿಳಿದುಕೊಂಡು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, ನಾನು ಹೇಳ್ತಕ್ಕಂಥ ವಿಷಯ ಭಾಳ ಸ್ವಲ್ಪ ಮನಸ್ಸಿಗೆ ನೋವಾಗ್ಬೋದು. ಏನಾಗ್ತೈತಿ ಅಂತ ಹೇಳಿದ್ರೆ, ಏನೋ ಇವರು ಏನೋ ಹೇಳ್ತಿದ್ದಾರೆ, ನಾ ಏನೇನೋ ಕನಸ್ಕಂಡೀನಿ, ಏನು 10 ನಿಮಿಷದಲ್ಲಿ ನಾವು ಹೋಗ್ಬಿಡ್ತೇವೆ ಅಂತಕ್ಕಂಥದ್ದು ಅಲ್ಲ. ನಾನು ಹೇಳ್ತಿರೋದು ಜೀವನ ಅಂದ್ರೆ ಹೀಗೆ ನೀರಿನ ಮೇಲಿನ ಗುಳ್ಳ ಇದ್ದ ಹಾಗೆ. ಅದಕ್ಕಾಗಿ ಆ ಒಂದು ಜೀವನ ಅಂತಕ್ಕಂಥದ್ದು ಯಾವಾಗ ನಮ್ಮನ್ನು
ಕರೆದುಕೊಂಡು ಹೋಗ್ತೈತಿ ಕೊನೆ ಕ್ಷಣಕ್ಕೆ ಅಂತಕ್ಕಂಥದ್ದನ್ನು ಮನಸ್ಸೊಳಗೆ ಇಟ್ಕೊಂಡು ಏನು ಮಾಡಬೇಕು ನಾವು ಆ ಸತ್ಯವನ್ನು ಅರತು ನಾವೇನು ಮಾಡಬೇಕು ಜೀವನವನ್ನು ಮಾಡಬೇಕು. ಹಾಗಾದರೆ ಜೀವನ ಮಾಡ್ತಕ್ಕಂಥದ್ದು ಯಾರು ನಾವು ಒಬ್ಬರೇ ಜೀವನ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸಮಾಜದಲ್ಲಿ ಪರಿಸರದಲ್ಲಿ ನಮ್ಮ ಒಂದು ಪರಿವಾರದಲ್ಲಿ ನಾವು ಜೀವನ ಮಾಡಬೇಕಾಗ್ತೈತಿ. ಹಾಗಾದರೆ ಆ ಒಂದು ಕಟು ಸತ್ಯವನ್ನು ಯಾಕೆ ತಿಳ್ಕೊಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ಈ ಜೀವನದ ಕಟು ಸತ್ಯವನ್ನು ನಾವು ತಿಳಿದುಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಸುತ್ತಲಿನ ಜನರ ಜೊತೆಗೆ ನಾವು ಒಳ್ಳೆಯ ರೀತಿಯಿಂದ ಬೆರೀಲಿಕ್ಕೆ ಸಾಧ್ಯ ಆಗ್ತೈತಿ. ಅವಾಗ ಏನು ಅನಿಸ್ತೈತಿ, ಇಲ್ಲಪ್ಪ ಇದ್ದಷ್ಟು ದಿನ ನಾವೇನು ಮಾಡೋನು, ಎಲ್ಲರ ಜೊತೆಗೂ ಚೆನ್ನಾಗಿರೋನು, ಎಲ್ಲರ ಜೊತೆಗೂ ನಗ್ನಗ್ತಾ ಇರೋನು, ಯಾರಿಗೂ ತೊಂದರೆ ಕೊಡೋದು ಬೇಡ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಇಂಥ ಒಂದು ಮನೋಭಾವ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಏನು ಮಾಡ್ತಾ ಇದ್ದೇನೆ ಅಂದರೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಸಹಿತ ಫಸ್ಟ್ ಆಫ್ ಆಲ್ ಏನಾಗಬೇಕು ಅಂತಂದ್ರೆ, ನಾವು ಬದಲಾವಣೆ ಆದರೆ ಏನಾಗ್ತೈತಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಖುಷಿ ಕೊಡಲಿಕ್ಕೆ ಸಾಧ್ಯ ಆಗ್ತೈತಿ. ಫಸ್ಟ್ ನಾನು ತಿಳ್ಕೊಬೇಕು ಜೀವನದ ಕಟು ಸತ್ಯವನ್ನು. ನಾನು ತಿಳ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ಬೇರೆಯವರು ನನ್ನನ್ನು ಫಾಲೋ ಅಪ್ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ನಾನೇ ಸತ್ಯವನ್ನು ಅರ್ಥಕೊಳ್ಳೋದೆ, ನಾನೇ ಈ ನನ್ನ ಒಂದು ಇಚ್ಛೆಯಂತೆ ನನ್ನ ಒಂದು ಬೇಕು ಬೇಡಗಳನ್ನು ನನ್ನ ಮನಸ್ಸೋ ಇಚ್ಛೆ ನಾನು ಬೇರೆಯವರಿಗೆ ತೊಂದರೆ ಕೊಟ್ಕೋತಾ ಅದನ್ನು ಮಾಡ್ಕೋತಾ ಹೋದ್ರೆ ಏನಾಗ್ತೈತಿ ಅಂತಂದ್ರೆ ಆ ಜೀವನದ ಕಟು ಸತ್ಯವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಇತರರಿಗೂ ಸಹಿತ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಜೀವನವನ್ನು ಸಾಗಿಸ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.